ಬಿಗ್ ಬಾಸ್ ನೋಡ್ಬೇಕು. ಬಿಗ್ ಬಾಸ್ ನೋಡ್ಬೇಕು. ಕೊಡಿಸ್ತೀನಿ ಅಂತ ನಾನು ಒಪ್ಪಂದ ಮಾಡ್ಕೊಂಡಿಲ್ಲ. ಬರ್ಕಕ್ಕೆ ನೀವು ಯಾಕೆ ಇಷ್ಟು ದಿನ ಮಾತಾಡ್ತಾ ಇರಲಿಲ್ಲ? ಕ್ಲಾರಿಟಿ ಕೊಡಿ. ರೂಪಾಯಿ ಇದೆ ಅಂತ ಆಪಲ್ ಕೇಕ್ ಏನಾದ್ರು ತಿಂತಾ ಇದ್ರೆ ಅವ್ರ 5 ರೂಪಾಯಿ ಕೊಟ್ಟು ಆಪಲ್ ಕೇಕ್ ತಿಂತಾರೆ. ನಮಗೆಲ್ಲ 10 ರೂಪಾಯಿ. ಹೆಂಗ್ ನೋಡುತ್ತೆ ನೋಡಿ ಅಪ್ಪ. ದಯವಿಟ್ಟು 5,000 ಯೂಸ್ ಮಾಡಿ ನಾನು ನನ್ನ ಜೊತೆ ಬಟ್ಟೆ ಇಸ್ಕೊಂಡೆ. ಎಲ್ಲ ಮೇಕಪ್ ತೆಕೊಂಬಂದವನೆ ಫುಲ್ಲು. ಅಕ್ಕಿ ತಗೊಂಬರ ಅಡುಗೆ ಮಾಡಕ್ಕೆ ಮುಚ್ಚಿದೆ. ತುಟಿ ಎಲ್ಲ ಹೊಡೆದ್ಬಿಟ್ಟೈತೆ ನಂದು. ಅದಕ್ಕೆ ಅಂಟ್ಕೊಂಡಿರತ್ತೆ ಬಿಡು, ಹೋಗುತ್ತೆ, ಏನಾಗಲ್ಲ. ಮನೆಗೆ ಅಕ್ಕಿ, ಕಾಫಿ ಪೌಡ್ರು, ಸಕ್ಕರೆ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ಟೈಮು 9:30 ಆಗಿದೆ. ಬಿಗ್ ಬಾಸ್ ನೋಡಬೇಕು. ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಆಲ್ರೆಡಿ. ಇನ್ನೊಂದೇನು ಅಂತ ಅಂದರೆ ಅವನು ಬೇಗ ಮನೆಗೆ ಹೋಗ್ಬೇಕು. ಬೇಗ ಮೀನ್ಸ್ ಮನೆಗೆ ಹೋಗ್ಬೇಕಲ್ಲ, 9:30 ಆಗಿದೆ ಅಲ್ಲ, ಅದಕ್ಕೆ ಅವನು ಹೋಗಲಿ ಅಂತ ಹೇಳಿ 5 ಚಾಲೆಂಜು ಬೇಗ 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 ಮಾಡಿಸ್ಬಿಟ್ಟೆ. ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಗೈಸ್. ಏನು ಅನಿಸ್ತೆ ಲಿಖಿತ್? ಧೂಳು ಧೂಳು ಮಗ, ಧೂಳು ನೋಡಿ ಕೈಸ್ ಹೆಂಗಾಡ್ತಾನೆ ಅವನು. 7 ಸೆಕೆಂಡ್ಸ್ ಇದೆ. ಓಕೆ, ಬಾಯ್ ಲಿಖಿತ್, ಬಾಯ್. ಹುಷಾರು, ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್. ಹಲೋ ಮ್ಯಾನ್, ಗುಡ್ ಮಾರ್ನಿಂಗ್ ಅಲ್ಲ, ಇದಾಗಲೇ ಗುಡ್ ಆಫ್ಟರ್ನೂನು. 2 o'clock ಆಗಿಬಿಟ್ಟಿದೆ. ನಾನು ಇವತ್ತು ಎದ್ದಿದ್ದೆ 12:30ಗೆ. ಪಾಪ ಬೆಳಿಗ್ಗೆ ಬಂದಿದ್ದ, ನಾನೇ ಎದ್ದಿರಲಿಲ್ಲ ಗೈಸ್. ಇವಾಗ ಎದ್ದು ರೆಡಿಯಾಗಿ ಇವಾಗ ಈಚೆ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮನ ಅಂಗಡಿ ಹತ್ರ ಏನೋ ಬುಕ್ ಕೊಡೋಕ್ಕೆ ಅಂತ ಹೇಳಿ ನಮ್ಮಮ್ಮ ಕಳಿಸ್ತವ್ರೆ. ಹಂಗೆ ಏನಾದರೂ ಮಾಡ್ಸೋಣ ಗೈಸ್, ಏನಂತೀರಾ? ಏನಂತೀರಾ? ಆಯ್ತು ನಡಿ. ಸಿಕ್ಕೊಂಡು ಮಾತಾಡ್ಬೇಕು. ಏನು ಗೊತ್ತಾ, ದೊಡ್ಡಮ್ಮನ ಹತ್ರ ನೀನು 500 ರೂಪಾಯಿ ಇಸ್ಕೊಬೇಕು. ಈಸ್ಕೊಬೇಕಷ್ಟೇ, ನಿಂಗೆ ಕೇಳಬೇಕು. ಕೇಳ್ಬಿಟ್ಟು ಈಸ್ಕೊಂಡು ನಿನ್ನ ಅಕೌಂಟ್ಗೆ ಹಾಕ್ಸ್ಕೋಬೇಕು, ಆಯ್ತಾ? ವಿಡಿಯೋ ಮಾಡ್ತೀವಿ ಯಾವುದೇ ಸಂಜೆ ಹಾಕ್ಬಿಡ್ತೀನಿ. ಈ ಥರ ಏನಾದರೂ ಹೇಳ್ಬೋದು, ನಿನ್ನ ಇಷ್ಟ. ಒಟ್ಟಿನಲ್ಲಿ 500 ರೂಪಾಯಿ ಹಾಕ್ಸ್ಕೊಬೇಕು. ಇವಾಗಲೇ ಹಾಕ್ತೀನಿ ವಾಪಸ್ಸು ಅಂತ ಎಲ್ಲ ಹಾಕ್ಸ್ಕೊಳಂಗಿಲ್ಲ, ಆಯ್ತಾ? ಬಂದ್ವಿ ನನ್ನ ದೊಡ್ಡಮ್ಮ ಅಂಗಡಿ ಹತ್ರ. ದೊಡ್ಡಮ್ಮ ಎಲ್ರಿ? ಹಾಯ್ ಹೇಳೋದಲ್ಲ. ಲಾಗಿನ್ ಮಾಡ್ಕೊಂಡು ಎಲ್ಲದಕ್ಕೂ ಮಾಡ್ಬಿಟ್ಟು ಹಾಕ್ತಾಳೆ. ಯಾವ್ದಾರು ಇಷ್ಟು ಫೋನ್ ಪೇ ಮಾಡ್ತಾರೆ, ಕ್ಯಾಶ್ ಕೊಡ್ತೀರಾ? ನೀವು ಫೋನ್ ಪೇ ಮಾಡ್ತೀರಾ? ಆಯ್ತು, ಇವಾಗ ನಾನು ಫೋನ್ ಪೇನ ಕ್ಯಾಶ್? ಫೋನ್ ಪೇ ಇಲ್ಲ, ಎಲ್ಲ ಇವ್ರ ಅಮ್ಮಂಗೆ ಹಾಕ್ಬಿಟ್ಟಿದ್ದೀನಿ. ಎಷ್ಟು ಕಿತ್ಕೊಂಡು? ಅವ್ರು ಕಿತ್ಕೊಂಡಿದ್ದೇನಿಲ್ಲ, ನಾನು ತಗೊಂಡಿದ್ದೀನಿ, ಪ್ರಾವಿಜನ್ ತಗೊಂಡಿದ್ದೀನಿ. ಕ್ಯಾಶ್ ಖಜಾನೆ ಓಪನ್ ಮಾಡಿ. ಹೇಳಿದಷ್ಟು 500 ಆಯ್ತು. ಎಲ್ಲರೂ ಆಗ್ತಾ ಇದ್ರೆ ಇಬ್ರು ಸ್ಕೆಚ್ ಎಲ್ಲದೂ ಇಲ್ಲ. ನೀನು ಆಮೇಲೆ ಫೋನೇ ರಿಸೀವ್ ಮಾಡಲ್ಲ. ನೀನು ಸಾಕ್ಷಿ. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ಸಾಕ್ಷಿ. ಹೆಂಗೆ? ಥ್ಯಾಂಕ್ ಯು ಸೋ ಮಚ್. ಇದು ಸ್ಕೆಚ್ ಹಾಕೊಂಡು ತಗೊಂಡು ಬಂದಿರೋದು. ನನಗೆ ಗೊತ್ತಿದ್ದೀನಿ, ಎಲ್ಲ ಈಸಿಯಾಗಿ ಮಾಡ್ತಾನೆ ಅವನು. ಏನು ಹೇಳಿದ್ರು ಕೊಟ್ಬಿಡೋಗ್ಲಿ ವಾಪಸ್ಸು. ಎಷ್ಟು ಈಸಿಯಾಗಿ ಕೊಟ್ಬಿಟ್ರ ದೊಡ್ಡಮ್ಮ ನೀವು? ನಾನು ಕೊಡ್ತೀನಿ ಅಂತ ಅವನಿಗೆ ಗೊತ್ತು. ನಾನು ಅಲ್ಲೇ ಹೇಳಿದೆ ಏನಂದ ಗೊತ್ತಾ, ಫಸ್ಟು ನಮ್ಮ ತಾಯಣಿಗೂ ಕೊಡೋದ ಅಂದ, ಆಮೇಲೆ ಇಸ್ಕೊತೀನಿ ಅಂತ ಅಂದ. ಬಂದಿರೋದೇ ಬೇರೆ ಕಾರಣಕ್ಕೆ, ದೊಡ್ಡಮ್ಮನ ಅಂಗಡಿ ಕಾರಣಕ್ಕಲ್ಲ. ನಾನು ಅದಕ್ಕೋಸ್ಕರ ರೆಡಿಯಾಗಿ ಬಂದಿಲ್ಲ.
ನಿನಗೆ ಜಾಸ್ತಿ ಟ್ಯಾಕ್ಸ್ ಹಾಕ್ಬಾರ್ದು ಅಂತ ಹೇಳಿ ಕಡಿಮೆ ಟ್ಯಾಕ್ಸ್ ಹಾಕ್ತಾ ಇದೀನಿ. ನಾನು ಬರ್ಗರ್ ಕಿಂಗಿಗೆ ಕರ್ಕೊಂಡು ಹೋಗು. ಎಸ್ ಆರ್ ನೋ? 500 ರೂಪಾಯಿ ಯೂಸ್ ಮಾಡಿದ್ದು ವಾಪಸ್ ಕೊಟ್ಟು. 500 ರೂಪಾಯಿ ಅಲ್ಲೆಲ್ಲ ಬೇಡ. ಎಸ್ ಆರ್ ನೋ? ನೋಡಿ ಗೈಸ್, ಏನು ಆಕ್ಸಿಡೆಂಟ್ ಆಗಿದೆ ಅಂತ ವಿಡಿಯೋ ಮಾಡಿದ್ರೆ ಚಿನ್ನ ಬಸ್ಸಿಗೆ ಕಾಯ್ತವ್ರೆ ಅಲ್ಲಿ. ಅಲರ್ಟ್ ಆಗಿರ್ಲಿಲ್ಲ, ಅದಕ್ಕೆ ಅಲರ್ಟ್ ಮಾಡಿ. ಗೈಸ್ ಬಂದ್ವಿ ಬರ್ಗರ್ ಕಿಂಗ್ ಹತ್ರ. ನನಗೆ ಈ ನಡುವೆ ಬರ್ಗರ್ ತಿನ್ನೋ ಜಾಸ್ತಿ ಆಗ್ಬಿಟ್ಟಿದೆ. ಬರ್ಗರ್ ಕೊಡಿಸ್ತೀನಿ ಅಂತ ನಾನು ಒಪ್ಪಂದ ಮಾಡ್ಕೊಂಡಿಲ್ಲ, ಬರ್ಗರ್ ಕಿಂಗ್ ಕರ್ಕೊಂಡ್ ಬರ್ತೀನಿ. ಹಲೋ, ನಾನು ಹೇಳಿದ್ದು ಟ್ರೀಟ್ ಕೊಡ್ಸ್ಬೇಕು ಅಂತ. ಅದನ್ನ ನೀಟಾಗಿ ಇನ್ನೊಂದ್ಸರಿ ಕೇಳಿಸ್ಕೊ. ನಂಗೆ ಅದೆಲ್ಲ ಗೊತ್ತಿಲ್ಲ, ಕೊಡ್ಸು. ಓ ಯಾಕೆ ಏನಂತ ಅಂದೆ? ನಾನು ಹೇಳಿದ ತಕ್ಷಣ ಏನೋ 500 ರೂಪೀಸ್ ವಾಪಸ್ ಕೊಟ್ಬಿಟ್ನಲ್ಲ ಅಂದೆ. ನಾನು ಅದ್ರಲ್ಲೆಲ್ಲ ಕೊಡ್ಸಂಗಿರೋದು ಅಂತ ನೀಟಾಗಿ ಹೇಳಿದ್ದೀನಿ, ಆಯ್ತಾ? ಈಗ ಡ್ರಾಮಾ ಎಲ್ಲ ಮಾಡಬೇಡ ನೀನು. ಕೇಳ್ದೆ ಏನೋ ಆರ್ಡರ್ ಮಾಡ್ತಾವ ಇವನು. ಕೇಳ್ದೆ ನೋಡಿ ಗೈಸ್, 1 ಬರ್ಗರ್ ಅಷ್ಟೇ ಅಂತವನೆ. ನಾನು ಇಷ್ಟೇ ಕ್ವಾಂಟಿಟಿ ಕೊಡಿಸ್ತೀನಿ ಅಂತ ಏನು ಬರ್ತಾನೆ. ಬರ್ಗರ್ ಕಿಂಗ್ ಕೊಡಿಸು, ಬರ್ಗರ್ ಕಿಂಗೇ ಕೊಡ್ಸೋದು, ಕ್ವೀನ್ ಏನು ಕೊಡ್ಸೋದು. ಏನು ಆರ್ಡರ್ ಮಾಡ್ತಿದ್ಯಾ? ಫಿಶ್ ಚಿಕನ್ ಬರ್ಗರ್ ಅಷ್ಟೇನಾ? ಕೋಕು ಒಂದು ಕೋಕ್ ಮಾಡು ಸಾಕು, ನಾನು ಫುಲ್ ಕುಡಿಯಲ್ಲ. ಮುಚ್ಕೊಂಡು ಕುತ್ಕೊಂಡ್ಬಿಡು. ಒಳಗಡೆ ಬ್ಲಾಸ್ಟ್ ಆಗ್ತಾ ಇರ್ತಾನೆ ಲಿಕ್ಕಿದ್ದು. ಯಾಕಾದ್ರೂ ಒಪ್ಕೊಂಡು ಇದಕ್ಕೆ ಅಂತ ಅಂದರೂ ಪಾಪ ಗೈಸ್, ಜಾಸ್ತಿ ಏನು ಕೇಳಬಾರ್ದು ಅಂತ ಕಡಿಮೆ ಕರ್ಕೊಂಬಂದಿದ್ದೀನಿ ತಾನೇ ನಾನು. ಗೈಸ್ ಇದನ್ನು ಮಾಡೋನೆ. ಒಂದು ನಿಮಿಷ, ನಿಂಗೆ ತಿನ್ನಕ್ಕೆ ಹೇಳಿದವ್ರು ಯಾರು? ಅದು ನಾನು ತಿನ್ನಕ್ಕಷ್ಟೇನೆ, ನಿನಗಲ್ಲ. ನೀನು ಕುತ್ಕೊಂಡು ನೋಡ್ಬೇಕಷ್ಟೇ. ಎಸ್ ಆರ್ ನೋ ಅಷ್ಟೇ. ನಾನು ಆರ್ಡರ್ ಮಾಡ್ಕೊಂಡು ನಾನು ತಿಂತೀನಿ. ಇಲ್ಲ, ಮಾಡ್ಕೊಳಂಗೂ ಇಲ್ಲ. ಬರ್ತೀನಿ 2 ನಿಮಿಷ. ಇಲ್ಲ, ಹಾಗಲ್ಲ. ಕುತ್ಕೊಂಡು ನೋಡ್ಬೇಕಷ್ಟೇ ನೀನು. ಆಯ್ತು, ಹೋಗ್ಲಿ, ಪಾಪ ಅಂತ ಕೊಡ್ತೀನಿ, ತಗೋ. ಪಾಪ ಅಂತ ನಾನು ಕೊಡ್ಸಿರೋದು. ಪಾಪ ಅಂತಲ್ಲ, ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಕೊಡ್ಸಿರೋದು ನೀನು. ತಿನ್ನು, ಹಾಗಂತ ಫುಲ್ ಎಲ್ಲ ನೀನಾಗ ಜಾಸ್ತಿ ತಿನ್ನಂಗಿಲ್ಲ, ಕಡಿಮೆ ತಿನ್ನಬೇಕು. ಗೈಸ್ ತಿನ್ಬಿಟ್ಟೆ ಬರ್ಗರ್ನ. ಆದರೆ ನಾನು ಇದನ್ನು ತಿನ್ನಲ್ಲ, ಲಾಸ್ಟಲ್ಲಿ ಪೀಸಿರೋದು ಮಾತ್ರ ತಿನ್ನೋದು. ದನ ತಿನ್ನಂಗೆ ತಿಂತಾವ್ ನೋಡಿ ಗೈಸ್. ಗೈಸ್ ಇನ್ನೊಂದು ಏನು ಗೊತ್ತಾ, ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದೀರಾ, ಏನು ಲಿಕ್ಕಿದ ಜೊತೆ ನೀವು ಯಾಕೆ ಇಷ್ಟು ದಿನ ಮಾತಾಡ್ತಾ ಇರಲಿಲ್ಲ, ಕ್ಲಾರಿಟಿ ಕೊಡಿ ಅಂತ ಅಂದ್ಬಿಟ್ಟು. ಮಾತಾಡ್ದಂಗೆ ಏನೂ ಇರಲಿಲ್ಲ, ನಾವು ಮಾತಾಡ್ತಾ ಇದ್ವಿ. ನಾವು ನಾನು ದುಬೈಗೆ ಹೋದಾಗ ಅವನು ಅಂದರೆ ಫೋನಲ್ಲೆಲ್ಲ ನಾವು ಅಷ್ಟು ಮಾತಾಡೋಲ್ಲ, ಡೈರೆಕ್ಟಾಗಿ ಸಿಕ್ಕಿದ್ರೆ ಅಷ್ಟೇ ಮಾತಾಡೋದು. ಅವ್ನು ನಮ್ಮ ಮನೆಗೆ ಬರ್ತಾಯಿದ್ದ, ನಾವು ದುಬೈಲಿದ್ರು ನಮ್ಮ ಮಮ್ಮಿ ಜೊತೆ ಎಲ್ಲ ಮಾತಾಡ್ಕೊಂಡು ಚೆನ್ನಾಗೇ ಇದ್ದ ಅವನು. ಮಾತಾಡೋ, ಏನು ಮಾತಾಡಲಿ? ಕ್ಲಾರಿಟಿ ಕೇಳಿರೋದು ನೀನು ಆನ್ಸರ್ ಮಾಡಿ, ನಾನು ನೀನು ಸೇರಿಸಿ ಹೇಳಿರೋದು ಇಬ್ಬರು ಕ್ಲಾರಿಟಿ ಕೊಡಿ ಅಂತ. ಹಂಗಿದ್ರೆ ನಾನು ಮಿಟ್ನಲ್ಲಿ ಓಡಿಸ್ಕೊಂಡ್ಬಿಡ್ತೀನಿ. ಅಷ್ಟೇ, ಮಾತಾಡ್ದಂಗೆ ಏನಿರಲಿಲ್ಲ, ವ್ಲಾಗ್ ಮಾಡ್ತಾ ಇರಲಿಲ್ಲ ಅಷ್ಟೇ. ಅವ್ನಿಗೇನೋ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು ಅಂತ ಅವ್ನು ಯಾವ ವೀಡಿಯೋಸಲ್ಲೂ ಬರ್ತಾ ಇರಲಿಲ್ಲ ಅಷ್ಟೇ, ಬೇರೆ ಏನೂ ಇಲ್ಲ. ಅಂಥದ್ದು ಏನು ಜಗಳ ಆಡಿದ್ದೀವಿ, ಮಾತಾಡೋದು ಬಿಟ್ಬಿಟ್ಟಿದ್ದೀವಿ ಅಂಥದ್ದೆಲ್ಲ ಏನೂ ಇಲ್ಲ. ನಾವು ದುಬೈಯಲ್ಲಿದ್ದಾಗ ಕಾಂಟ್ಯಾಕ್ಟಲ್ಲಿದ್ವಿ, ಯಾವಾಗೋ ಒಂದೊಂದ್ಸಲಿ ಫೋನ್ ಮಾಡ್ತಿದ್ದ ಅಷ್ಟೇ. ಫೋನಲ್ಲೆಲ್ಲ ನಾವು ಅಷ್ಟು ಮಾತಾಡೋದು, ಡೈರೆಕ್ಟಾಗಿ ಸಿಕ್ಕಿದ್ರೆ ಅಷ್ಟೇ ಮಾತಾಡೋದು. ನನಗೇನೋ ರಿಯಾಕ್ಷನ್ಸ್ ಕೊಡ್ತಾ ಇರ್ತಾನೆ, ಹೇಳ್ತಿರೋದು ಏನೂ ಆಗಿಲ್ಲ ನಮ್ಮ ಮಧ್ಯ. ಕ್ಲಾರಿಟಿ ಕೊಡೋ ಅಂಥದ್ದು ಏನೂ ಇಲ್ಲ. ಹೇಳು, ನಗ್ತಾ ಇದೆಯಲ್ಲ, ಹೇಳು. ನೀನು ಕೊಡೋ ರಿಯಾಕ್ಷನ್ ನೀನು ವಿಡಿಯೋ ಮಾಡ್ಕೊ. ಯಾಕೆ ಸಾಸ್ ಎಲ್ಲ ತಲೆಗೆ ಹಾಕಿ ಹಂಗೂ ಕುಡಿತಾವಳೆ. ಮಾನ ಮಾಡಿದೆ, ಒರೆಸ್ಕೊಳ್ಳೆ ಫಸ್ಟು. ಲಿಖಿತ್ ನೀವು ನಿಜ ಒದ್ಬಿಡ್ತೀನಿ ಲಿಖಿತ್ತು. ಯಾಕೆ ಇಂಥ ಕೆಲಸ ಮಾಡ್ತೀಯಾ? ಸಿಪ್ಪಲ್ಲಿ ಕುಡ್ದ್ಬಿಡು. ಅಯ್ಯ, ನಾನು ಹೇಳಕ್ ಮುಂಚೆ ಕುಡ್ಕೊಂಡೇ ಬಿಟ್ಟ ನೀನು. ಇಚ್ಚಿ ಅಸಹ್ಯ ಅಂದರೆ ಅಸಹ್ಯ ಗೈಸ್. ಇವನು ಮನೆ ಹತ್ರ ರೀಚ್ ಆದ್ವಿ.
ಏನ್ ಬಾಯ್? ಇದು ಮದುವೆಗೆ ಹೋಗ್ಬೇಕು. ಏನ್ ಇಷ್ಟು ಬೇಗ? ನೀನ್ ಎಷ್ಟು ಚಾಲೆಂಜ್ ಮಾಡಿರ್ಬೋದು ನಿನ್ ಪ್ರಕಾರ? ನನ್ನ ಫ್ರೆಂಡ್ ಹತ್ರ ಬೈಕ್ ಕೇಳಬೇಕು. ಅದೆಲ್ಲ ಬಿಡು. ಇವಾಗ ನನ್ನ ಚಾಲೆಂಜ್ ಇದೆ. ಬೇಗ ಸರ್ಕಲಲ್ಲಿ ಗೈಸ್. ಸೊ ನೀನು ಮಾತಾಡ್ತಾ ಆ ಹುಡುಗ ನೋಡ್ಕೊಂಡು ಹೋಗ್ತಾವನೆ ಏನು ಮಾಡ್ತೈತಿ ಅಕ್ಕ ಅಂತ. ಅದಕ್ಕೆ ಇವಾಗ ಸರ್ಕಲಲ್ಲಿ ಯಾರ ಹತ್ರನಾದರೂ ಸರಿ 10 ರೂಪಾಯಿ ಇಸ್ಕೊಬರ್ಬೇಕು. ಏನು ನಡಿ ಹೋಗು ಬೇಗ. ಯಾರ ಹತ್ರನಾದರೂ ಸರಿ. ಯಾರನ್ನಾದ್ರೂ ಕೇಳು, ನಿನ್ನಿಷ್ಟ. ಏನು ತಿಂತವ್ರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾಸ್ಟ್ಲಿ ಐಟಮ್ ತಿಂದರೆ ಅವ್ರ ಹತ್ರ 10 ರೂಪಾಯಿ ಇದೆ ಅಂತ. ಆಪಲ್ ಕೇಕ್ ಏನಾದ್ರು ತಿಂತಾ ಇದ್ರೆ ಅವ್ರ ಹತ್ರ 5 ರೂಪಾಯಿ ಕೊಟ್ಟು ಆಪಲ್ ಕೇಕ್ ತಿಂತಾರೆ. ನಮಗೆಲ್ಲ 10 ರೂಪಾಯಿ. ನನ್ನ ಹತ್ರ ಮೈಕಿಲ್ಲ ಗಾಯ್ಸ್, ಅವ್ನು ಮಾತಾಡೋದು ಕೇಳಿಸಲ್ಲ. ಕೇಳ್ತಾನೆ ಅಂತ. ಅಯ್ಯೋ ಅವ್ರು ನೋಡ್ಬಿಟ್ರು ವಿಡಿಯೋ ಮಾಡ್ತಿರೋದನ್ನ. ಅಷ್ಟೇ. ಏನು ಎಲ್ಲಿಗೆ ಹೋಗ್ತಾ ಇದೆಯಾ? ಹಾಂ ಗೈಸ್, ನಿಮಗೆಲ್ಲ ಈಸಿನೇ ಆಗ್ತಿದೆ. ಅವ್ರು ಕೇಳಿದ ತಕ್ಷಣ ಅದು ಕೊಡ್ತಾರೆ. ₹20 ಅಲ್ಲ, ನಾನು ಹೇಳಿ ₹10. ಸಾಕು. ಏನು ಇದು ಚೇಂಜ್ ಅವ್ರು ವಾಪಸ್ ಕೊಡ್ತಾರೆ. ಆಯ್ತು, ಅದನ್ನೆಲ್ಲೇ ವಾಪಸ್ ಕೊಟ್ಬಿಟ್ಟ? ಎಂದು ಕೊಟ್ಟೆ? ನನ್ನಿಷ್ಟ. ಓ, ಹೇಳಿದನ್ ಮಾಡು ಅಂದ್ರೆ ಇಲ್ದಿರವೆಲ್ಲ ಮಾಡ್ತೀಯಾ? ಎಲ್ಲ ಚಾಲೆಂಜ್ ಈಸಿಯಾಗಿ ಮಾಡ್ತಾನೆ ಅಂತ ಹೋಗಿ ಕೇಳಿದೆ. ಅದು ಮೈಕ್ ಇಲ್ಲ. 10 ರೂಪಾಯಿ ಇದ್ರೆ ಕೊಡು ಒಂದೇ. ಹಾಂ ಅಷ್ಟೇ ಕೊಟ್ಟ. ಅವ್ರು ವಿಡಿಯೋ ಮಾಡ್ತಿರೋದು ನೋಡೋರು ಗೈಸ್, ಅದಕ್ಕೆ ಕೊಟ್ಟರು. ಇಲ್ಲ ಅಂದ್ರೆ ಕೇಳಿರೋರು ನಿನ್ನಿಷ್ಟ. ಅದು ನೀನು ಆ ಕಡೆ ಹೋಗಿ ಮಾಡ್ಕೊಬೇಕಿತ್ತು. ಅವ್ರ ಮುಂದೆ ಎದಕ್ಕೆ ಬಂದು ಮಾಡಿದೆ? ನಿನ್ ತಪ್ಪು. ನಾನು ಕೇಳಿದ್ದೀನಿ, ನಂದೆಲ್ಲ ಚಾಲೆಂಜ್ ಮುಗಿಸಿದ್ದೀನಿ. ಎಲ್ಲ ಚಾಲೆಂಜ್ ಇನ್ನ ಮುಗಿಸಿಲ್ಲ. ಇನ್ನೂ ಇದೆ. ಟೈಮ್ ಆಯ್ತು, ಮದ್ವೆಗೆ ಹೋಗ್ಬೇಕೆ? ಸರಿ ಬಾ, ನಿನ್ನೆ ಬೇಕಿತ್ತು. ಯಾಕೆ? ಏನು ಗಾಡಿ ಬಿಡಕ್ಕ ನಿಮ್ಮ ಮನೆ ಹತ್ರ? ನೀನ್ ಗಾಡಿ ಎತ್ಕೊಂಡು ಬರೋದು ನಿನ್ನ ಫ್ರೆಂಡು, ನಾನು ನಿನ್ನ ಗಾಡಿನ ನಿಮ್ಮ ಮನೆಗೆ ಬಿಡೋದು. ಇದು ಕೆಲಸ. ನಿಮ್ಮ ಮನೇಲೇ ಒಂದು ಚಾಲೆಂಜ್ ಕೊಟ್ಬಿಡ್ತೀನಿ ಹಂಗಂದ್ರೆ. ನಾವು ಗಾಡಿ ಇಸ್ಕೊಳಕ್ ಬಂದಿದ್ದ ಡ್ಯಾಡಿ ಅವ್ರ ಮನೆ ಹತ್ರ ಹೋಗೋಣ, ನೋಡೋಣ ಏನಾದ್ರು ಮಾಡ್ಸೋಕ್ಕಾಗತ್ತ ಅಂತ ಟ್ರೈ ಮಾಡ್ತೀನಿ. ಅವ್ನು ವಾಪಸ್ ಹೋಗ್ತಾವನೆ, ಆಮೇಲೆ ಮಾತಾಡ್ತೀನಿ ಗೈಸ್. ನೋಡಿ, ಇದು ಲಿಖಿತ್ ಮನೆ. ಅವ್ರ ಮನೇಲಿ ಯಾರು ಇಲ್ಲ. ಏನಾದರೂ ಚಾಲೆಂಜ್ ಮಾಡ್ಸೋಣ ಅಂದ್ಕೊಂಡ್ರೆ ನನ್ನ ಹತ್ರ ಎಲ್ಲ ಹೊಟ್ಟೋಗ್ಬಿಟ್ಟವ್ರೆ ಮದುವೆಗೆ ಆಲ್ರೆಡಿ. ನಾನೊಬ್ಬನೇ ಇರೋದು. ವಿಲ್ಲೋ ಕಟ್ಟಿಂಗ್ ಮಾಡಿಸ್ತಾ? ವಿಲ್ಲೋಗ್ ಒಂಥರ ಗೈಸ್, ಯಾರನ್ನಾರು ನೋಡಿದ್ರೆ ಬಂದ ತಕ್ಷಣ ಟಾಯ್ಲೆಟ್ ಮಾಡಿಬಿಡುತ್ತೆ. ಕತ್ತೆ ವಿಲ್ಲೋ ಗಾಡಿ ಎಲ್ಲ ಬಂದಿದೆ ನೋಡು ರೋಡಲ್ಲಿ. ಸ್ಮೆಲ್ ಮಾಡ್ತಾ ಇದ್ದೆ ಅಲ್ಲಿ. ಹಾಂ, ಈಚೆ ಹೋಗ್ಬೇಕಾ ನೀನು? ವಿಲ್ಲೋ ಶುಬ್ಬಿ ವಿಲ್ಲೋ, ಶುಬ್ಬಿ ನೀನು ಶುಬ್ಬಿ. ಏ ನೀನಾ? ಒಂದು ರೇಂಜಿಗೆ ಮಾಡಿದ್ಯಾ ಪಾಪ. ವಿಲ್ಲೋ ಥರನೇ ಕಾಣಿಸ್ತಾ ಇಲ್ಲ ಅಲ್ವಾ? ವಿಲ್ಲೋ ವರ್ಷ ಮೊದಲು ಅದೇ ತಿಳ್ಕೊಂಡು ಓಡಾಡುತ್ತೆ. ಆಮೇಲೆ ಅದು ಈಗ ವಿಲ್ಲೋನ ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ. ಇವತ್ತು ವಿಲ್ಲೋ ನಮ್ಮ ಮನೇಲೇ ಇರುತ್ತೆ, ನಾಳೆ ಅವನು ವಾಪಸ್ ಬರೋವರೆಗೂ. ಗೈಸ್, ವಿಲ್ಲೋ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಗೊತ್ತಾ ಗಾಡಿಯಲ್ಲಿ. ಹಿಂಗೆ ಕೂತ್ಕೊಳ್ಳೋದು ಗಾಡೀಲಿ. ಹೋಗೋವರೆಗೂ ಎಲ್ಲೇ ಕರ್ಕೊಂಡೋದ್ರು ಹಿಂಗೆ ಕೂತಿರುತ್ತೆ ಗಾಡೀಲಿ. ಎಷ್ಟು ಕ್ಯೂಟಾಗಿ. ಕ್ಯೂಟ್ ವಿಲ್ಲೋ ಕೂತ್ಕೊಂಡೈತೆ ಅಂತ ಫುಲ್ಲು ಖುಷಿ ಅದಕ್ಕೆ. ವಿಲ್ಲೋಗೆ ಈಚೆ ಕರ್ಕೊಂಡು ಹೋಗ್ತವ್ರೆ ನನ್ನ. ರೋಡ್ ನೋಡ್ತಾ ಇದ್ದೀನಿ ಅಂತ ಹೆಂಗೆ ನೋಡುತ್ತೆ ನೋಡಿ. ಅಪ್ಪ ಹೋಗೋಣ ಗೈಸ್, ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡಬೇಕಾ, ಇನ್ನೊಂದೆರಡು ಚಾಲೆಂಜ್ ಕೊಡ್ಬೋದಾ ಅಂತ ನೋಡೋಣ. ಅವನೇನೋ ಹೋಗ್ಬೇಕಂತೆ, ನೋಡುವ. ಹಿಂಗೆ ಭಯ ಆಗ್ತೈತೆ. ವಿಲ್ಲೋ ಹಿಂಗೆ ಕೂತ್ಕೊಂಡೈತೆ. ವಿಲ್ಲೋ ಹಾಯ್, ವಿಲ್ಲೋ ಹಾಯ್. ಇಲ್ಲಿ ನೋಡಿಲಿ ವಿಲ್ಲೋ.
ಈ ಕಡೆ ಮೇಲೆ ಸುಬ್ಬಿ ನೋಡಿಲಿ ಅದಕ್ಕೇನು ಬೇಡ. ರೋಡ್ ನೋಡ್ಬೇಕಷ್ಟೇ ಅದು ಇವಾಗ. ವಿಲ್ಲೋ ಟ್ರೀಟ್ಸ್ ಬೇಕಾ ವಿಲ್ಲೋ? ನಿಂಗೆ ಟ್ರೀಟ್ಸ್ ಬೇಕಾ? ಇಲ್ಲಿ ನೋಡಿಲಿ ವಿಲ್ಲೋ. ಹಾಯ್ ಸುಬಿ. ಈಗಡೆ ಬಿಟ್ರೆ ಸೀದಾ ನಮ್ಮ ಮನೆಗೆ ಗೇಟ್ ಬರ್ತೈತೆ. ಅದಕ್ಕೆ ಎಷ್ಟು ನೀಟಾಗಿ ಗೊತ್ತು ನೋಡಿ ಎಲ್ಲಿ ಹೋಗ್ಬೇಕು ಅಂತ. ಸೀದಾ ಇವಾಗ ನಮ್ಮ ಮನೆಗೆ ಹೋಗುತ್ತೆ ನೋಡಿ, ಮೇಲೆ ಹತ್ಕೊಂಡು. ನಾವು ಹೋಗಿಲ್ಲ ಅಂದ್ರೂ ಅಷ್ಟು ಅದೇ ಹೋಗ್ತೈತೆ. ಏನು ಬುದ್ಧಿ ನಾಯಿಗಳಿಗೆ ಅಪ್ಪ. ಸೀದಾ ನಮ್ಮ ಮನೆ ಡೋರ್ಗೆ ಹೋಗುತ್ತೆ. ನಾಯಿ ಅನ್ನಲ್ಲ ಬಿಡಪ್ಪ. ಅವ್ನು ನೋಡು ಸೀದಾ ಹೋಗ್ತಾ ಇರ್ಲಿ ಮನೆ ಒಳಗೇನೆ. ಏ ವಿಲ್ಲ ವಿಲ್ಲ ವಿಲ್ಲ, ನಿನಗೆ ಗೊತ್ತಾ ಯಾವ್ದು ಮನೆ ಅಂತ? ರೋಡಲ್ಲಿ ಬಿಟ್ರೆ ಸೀದಾ ಬರ್ತಾ ಇದೆ. ಕೊಂಚ ನೀಟಾಗಿ ಗೊತ್ತಾ? ರೋಡಲ್ಲಿ ಅಲ್ಲಿ ಎದುರುಗಡೆ ಬಿಟ್ಟಿರೋದು. ಸೀದಾ ಮನೆ ಮೆಟ್ಲು ಹತ್ಕೊಂಡು ಸೀದಾ ಮನೆ ಒಳಗೆ ಬಂದಿದೆ. ಮನುಷ್ಯನ್ಗೂ ಇರುವಂತೆ ಹಂಗೆ ನಾಯಿನೇ ಮರಿ ಆಗ್ತಾ ಇಲ್ಲ. ಗಾದೆ ಪ್ರಾಮಿಸ್ ನಾಯಿಗೆ ಒಳ್ಳೆ ನಾಯಿಗೆ ಒಳ್ಳೆ ಹೆಸರಿದೆ ಬಂಗಾರ. ದೇವರಾಣೆ ಗೈಸ್ ಇವನು ಇವಾಗ ಹೋಗ್ತಾವನೆ ಓಡ್ತಾವನೆ. ನಾನು ಅಟ್ಲೀಸ್ಟ್ ಒಂದು 10 ಚಾಲೆಂಜ್ ಆದರೂ ಕೊಡೋಣ ಅಂದ್ಕೊಂಡೆ. ಒಂದು 8 ಚಾಲೆಂಜಸ್ ಏನೋ ಕೊಟ್ಟಿದ್ದೀನಿ. 8 or 7 ಅನಿಸುತ್ತೆ. ಎಲ್ಲನೂ ಮಾಡಿದ್ದಾನೆ. ಅದಕ್ಕೆ ಇವನು ಕೇಳ್ದಂಗೆ 2000 ಕೊಡೋಣ ಅಂದರೆ ಇವನು ಕಂಪ್ಲೀಟಾಗಿ ಮಾಡಿಲ್ಲ ಗೈಸ್. ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿದ್ದಾನೆ. ಕೊಡಬೇಕಾ ಬೇಡವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನೋ ಇಲ್ವೋ ನೋಡ್ರಿ ಅಂತೆ. ಇನ್ನೊಂದು ಹೆಂಗೆ ಗೊತ್ತಾ, ಇವಾಗ ಹೋಗ್ತಿರೋದ್ರಿಂದ ಇನ್ನೂ ಮಾಡ್ಸೋಕ್ಕಾಗಲ್ಲ. ಅವ್ನು ಬರೋದೇ ನಾಳೆ ಬೆಳಗ್ಗೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ 5K ವ್ಯೂಸ್ ಮೇಲೆ ರೀಚ್ ಆದರೆ ನೆಕ್ಸ್ಟು ನಾನು ಸೇಯಿಂಗ್ ಎಷ್ಟು ಮೀ ಲಿಖಿತ್ ಸೇಯಿಂಗ್ ಎಷ್ಟು ಮೀ 24 hours ಮಾಡ್ತೀನಿ. ಐ ಗೆಸ್ ನೀವೆಲ್ಲರೂ ಎಂಜಾಯ್ ಮಾಡಿದ್ರೆ ಈ ವ್ಲಾಗ್ನ ಅಂತೇಳಿ. ಅವನೆಲ್ಲನೂ ಸ್ವಲ್ಪ ಈಸಿಯಾಗೆ ಮಾಡ್ದ. ಐ ಮೀನ್ ಅವನಿಗೆ ಸಿಕ್ತವ್ರೆಲ್ಲರೂ ಬೇಕ್ರಿಯಲ್ಲಿ ಕೇಳಕ್ಕೆ ಹೋಗಿದ್ದು ಬಂದುಬಿಟ್ಟು ಬೇರೆ ಎಲ್ಲರದ್ದು ಪಾಸಿಟಿವ್ ಆಗೇ ಇತ್ತು. ಸ್ಪೋರ್ಟಿವ್ ಆಗೇ ತೊಗೊಂಡ್ರು. ಇವನು ಸ್ಪೋರ್ಟಿವ್ ಆಗೇ ತೊಗೊಂಡು ಎಲ್ಲನೂ ಆಡ್ದ. ಐ ಮೀನ್ ಎಲ್ಲನೂ ಮಾಡ್ದ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಲಿಖಿತ್ ಈ ವ್ಲಾಗ್ 5K ವ್ಯೂಸ್ ಹೋದ್ರೆ ನೆಕ್ಸ್ಟ್ ಲಿಖಿತ್ ಸೇಯಿಂಗ್ ಎಷ್ಟು ಮೀ 24 hours ಮಾಡಿಸ್ತೀನಿ. 24 hours ಬಿಟ್ಟಾಕೋ 5000 ಬಟ್ಟೆ ಜುಡಿಯೋ. ಏನು ಜುಡಿಯೋದಲ್ಲಿ ಬಟ್ಟೆ ಕೊಡಿಸ್ತೀನಿ. 5000 ಅಲ್ಲ, ಜುಡಿಯೋದಲ್ಲಿ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿ 5000 ರೀಚ್ ಆಗುತ್ತೆ. ಓಕೆ ಕೊಡಿಸ್ತೀನಿ ಬಿಡು. ನೆಕ್ಸ್ಟ್ ವ್ಲಾಗ್ ಅದೇ ಇರಬೇಕು. ಅದು ಬಿಟ್ಟು ನಾನು ಮುಂದಕ್ಕೆ ಬರಲ್ಲ. ಓಹ್ ಫಸ್ಟ್ 5K ವ್ಯೂಸ್ ಹೋಗ್ಬೇಕಲ್ಲ ಅಲ್ಲಿವರೆಗೂ. ಹೋದಾದ್ಮೇಲೆ ನಿನಗೆ ಕೊಡ್ಸೋಣ. ಪ್ಲೀಸ್ ನನಗೋಸ್ಕರ ದಯವಿಟ್ಟು 5000 ವ್ಯೂಸ್ ಮಾಡಿ ನಾನು ನನ್ನ ಜೊತೆ ಬಟ್ಟೆ ಇಸ್ಕೊಡ್ರಿ. ನೀವೇನು ಕಾಸು ಕೊಡ್ಬೇಡಿ, ಜಸ್ಟ್ 5K ವ್ಯೂಸ್ ಕೊಡಿ. ಓಕೆ ಗೈಸ್, ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.